ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಎಲ್ರಿಗೂ ಸಹ ಸಂಭ್ರಮ ಇದೆ. ಇನ್ನು ರಾಜ್ಯದಲ್ಲೂ ಸಹ, ಅದರಲ್ಲೂ ವಿಜಯಪುರದಲ್ಲಿ ರಾಮ ಭಕ್ತರಿಂದ ವಿಶೇಷವಾದಂತಹ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಮನೆ ಮನೆಗೂ ಜೈ ಶ್ರೀರಾಮ್ ಸೀಲ್ ಅಭಿಯಾನ. ಜೋರಾಪುರ ಪೇಟ್, ಅಡಕಿ ಗಲ್ಲಿಗಳಲ್ಲಿ ಅಭಿಯಾನ ಮಾಡಲಾಗ್ತಾ ಇದೆ. ಪ್ರತಿ ಮನೆ ಗೋಡೆಗಳಿಗೆ ಜೈ ಶ್ರೀರಾಮ್ ಸೀಲ್ ಹಾಕಲಾಗ್ತಾ ಇದೆ. 200 ಮನೆಗಳಿಗೆ ಜೈ ಶ್ರೀರಾಮ್ ಕೇಸರಿ ಬಣ್ಣದ ಸೀಲನ್ನ ಹಾಕಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಮನೆ ಮನೆಗೂ ಈ ರೀತಿಯಾಗಿ ಸೀಲ್ ಹಾಕಿದ್ದಾರೆ. ರಾಮ ಮಂದಿರದ ಅಕ್ಷತೆಯನ್ನ ವಿತರಣೆ ಮಾಡಿದ್ದಾರೆ. ಜೈ ಶ್ರೀರಾಮ್ ಅನ್ನುವಂತಹ ಸೀಲನ್ನ ಹಾಕಲಾಗಿದೆ. ಜೋರಾಪುರ ಪೇಟ್, ಅಡಕಿ ಗಲ್ಲಿಗಳಲ್ಲಿ ಈ ರೀತಿಯಾದಂತಹ ನೂತನ ಅಭಿಯಾನ ಇದು. 200 ಮನೆಗಳಿಗೆ ಈ ರೀತಿಯಾಗಿ ಸೀಲ್ ಹಾಕಿದ್ದಾರೆ. ಮನೆ ಮನೆಗೂ ರಾಮ ಮಂದಿರದ ಅಕ್ಷತೆಯನ್ನ ಸಹ ವಿತರಣೆ ಮಾಡಿದ್ದಾರೆ. ಈ ರೀತಿಯಾಗಿ ಅಭಿಯಾನವನ್ನ ಮಾಡಲಾಗ್ತಾ ಇದೆ ವಿಜಯಪುರದಲ್ಲಿ ರಾಮ ಭಕ್ತರಿಂದ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಒಂದು ಕಡೆ ಮನೆಯ ಗೋಡೆಗಳ ಮೇಲೆ ಜೈ ಶ್ರೀರಾಮ್ ಅನ್ನುವಂತಹ ಸೀಲ್ ಹಾಕಿದ್ದಾರೆ. ಸೀಲ್ನ ನಂತರ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಎಲ್ಲೆಡೆ ಕೂಡ ನಾವು ನೋಡ್ತಾ ಇದ್ದೀವಿ, ಸಂಭ್ರಮ ಮೇಳೈಸಿದೆ. ಮತ್ತೊಂದು ಕಡೆಗೆ ವಿಜಯಪುರದಲ್ಲಿ ವಿಶೇಷವಾಗಿ ಏನಂತಂದ್ರೆ ಮನೆ ಮನೆಗೂ ಕೂಡ ಜೈ ಶ್ರೀರಾಮ್ ಸೀಲ್ಗಳನ್ನು ಹಾಕಲಾಗ್ತಾ ಇದೆ. ನನ್ನ ಹಿಂದ್ಗಡೆ ನೋಡ್ಬೋದು, ಪ್ರತಿ ಮನೆ ಮನೆಗೂ ಕೂಡ ರಾಮ ಭಕ್ತರು ಹೋಗ್ತಾ ಇದ್ದಾರೆ. ಪ್ರತಿ ಮನೆಗೂ ಕೂಡ ಈ ರೀತಿ ಮಂತ್ರಾಕ್ಷತೆಯನ್ನ ವಿತರಣೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಏನಂತಂದ್ರೆ ನಾವಿಲ್ಲಿ ನೋಡ್ತಾ ಇದ್ದೀವಿ, ಈ ರೀತಿಯಾಗಿ ಸೀಲನ್ನು ಹಾಕ್ತಾ ಇದ್ದಾರೆ. ಜೈ ಶ್ರೀರಾಮ್ ಅಂತೇಳಿ ಕೇಸರಿಯ ಬಣ್ಣದಲ್ಲಿ ಒಂದು ಸೀಲನ್ನ ಈ ರೀತಿ ಮನೆ ಮನೆಗೂ ಹಾಕ್ತಕ್ಕಂಥ ಒಂದು ಅಭಿಯಾನವನ್ನ ವಿಜಯಪುರದಲ್ಲಿ ಮಾಡಲಾಗ್ತಾ ಇದೆ. ಇದು ವಿಶೇಷವಾಗಿ ಈ ರೀತಿ ವಿಜಯಪುರದಲ್ಲಿ ಜೋರಾಪುರ ಪೇಟದಲ್ಲಿ ನಮಗೆ ಈ ರೀತಿಯಾದಂಥ ದೃಶ್ಯಾವಳಿಗಳು ಕಂಡು ಬರ್ತಾ ಇದ್ದಾವೆ. ಎಲ್ಲ ಕಡೆಗೂ ಕೂಡ ಶ್ರೀರಾಮ ಭಕ್ತರು ಹೋಗ್ತಾ ಇದ್ದಾರೆ, ಈ ರೀತಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಮತ್ತೊಂದು ಕಡೆ ಎಲ್ಲ ಕಡೆಗೂ ಕೂಡ ಈ ರೀತಿಯಾಗಿ ಜೈ ಶ್ರೀರಾಮ್ ಸೀಲ್ಗಳನ್ನ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ನೋಡ್ಬೋದು, ನನ್ನ ಬಲಭಾಗದಲ್ಲೂ ಕೂಡ ಇಲ್ಲಿ ಕೂಡ ನೋಡ್ಬೋದು, ಅಲ್ಲಿ ಕೂಡ ಜೈ ಶ್ರೀರಾಮ್ ಸೀಲ್ ಹಾಕಿದ್ದಾರೆ. ಇಲ್ಲೂ ಕೂಡ ನೋಡ್ಬೋದು, ಜೈ ಶ್ರೀರಾಮ್ನ ಒಂದು ಪೇಂಟನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಮನೆ ಮನೆಗೂ ಕೂಡ ಹೋಗ್ತಕ್ಕಂಥ ಅಭಿಯಾನ ಶುರುವಾಗಿದೆ. ಎಲ್ಲರಲ್ಲೂ ಕೂಡ ಈಗ ಸಂಭ್ರಮ ಮೇಳೈಸಿರುವಂಥದ್ದು. ಪ್ರತಿ ಮನೆಗೂ ಕೂಡ ಜೋರಾಪುರ ಪೇಟದಲ್ಲಿ 200ಕ್ಕೂ ಅಧಿಕ ಮನೆಗಳಿಗೆ ಈಗಾಗಲೇ ಏನಂತಂದ್ರೆ ಈ ರೀತಿಯಾಗಿ ಸೀಲ್ಗಳನ್ನು ಹಾಕಲಾಗಿದೆ. ಯಾವ ರೀತಿಯಾಗಿ ಇದೊಂದು ಅಭಿಯಾನವನ್ನು ಮಾಡ್ತಾ ಇದ್ದಾರೆ, ಏನು ಅನ್ನೋದ್ರ ಬಗ್ಗೆ ಯಾವ ರೀತಿ ಅಭಿಯಾನ ನಡೆದಿದೆ ಸರ್? ಇಲ್ಲಿ ವಿಜಯಪುರದಲ್ಲಿ ವಿಶೇಷವಾಗಿ ಜೋರಾಪುರ ಪೇಟದಲ್ಲಿ ನಾವು ನಾಳೆ ನಮ್ಮ ಹಿಂದೂಗಳದ ಆರಾಧ್ಯ ದೈವದಂಥ ಶ್ರೀ ಪ್ರಭು ಶ್ರೀರಾಮಚಂದ್ರನ ಒಂದು ಮೂರ್ತಿ ಉದ್ಘಾಟನೆಯ ಒಂದು ಎಲ್ಲ ನಮ್ಮ ಹಿಂದೂಗಳಿಗೆ ಅತ್ಯಂತ ಒಂದು ದೀಪಾವಳಿ ಹಬ್ಬದ ಒಂದು ಸಂತೋಷದ ಸುದ್ದಿ ಅಂತಾಗಿದೆ. ಅದೇ ರೀತಿ ನಮ್ಮ ಜೋರಾಪುರ ಪೇಟದಲ್ಲಿ ವಿಶೇಷವಾಗಿ ನಾವು ಒಂದು ಸ್ಪ್ರೇನ ಮುಖಾಂತರ ಮನೆ ಮನೆಗೆ ಎಲ್ಲನೂ ಶ್ರೀರಾಮತ ಒಂದು ಚಿತ್ರವನ್ನು ಬಿಡಿಸಲಾಗುತ್ತದೆ. ಅದೇ ರೀತಿ ಎಲ್ಲರಿಗೆ ಅಕ್ಷತೆ ಕಾಳ್ಕೊಡ್ತಿದ್ದೇವೆ. ಮನೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ತಾಯಂದಿರು, ಇರ್ತಕ್ಕಂಥ ಸಹೋದರರು ಇರ್ಬೋದು, ಎಲ್ಲರೂ ಕೂಡ ಅಯೋಧ್ಯ ರಾಮದ ಅಕ್ಷತೆ ಕೊಡಕ್ಕೆ ಬಂದ್ರೆ ನಾವು ನಿಮ್ಮನ್ನು ದಾರಿ ಕಾಯ್ತಾ ಇದ್ದಿದ್ದೀವಿ, ಯಾವಾಗ ನೀವು ಬಂದು ನಮ್ಮ ಅಕ್ಷತೆ ಕಾಳನ್ನು ಕೊಡ್ತೀರಂತ ಒಂದು ಕೇಳುವಂಥ ಸಂದರ್ಭದಲ್ಲಿ ನಮ್ಗೆ ಅತ್ಯಂತ ಸಂತೋಷ ಆಯಿತು. ಈ ವಿಚಾರ ತಲೆಯಾಗಿ ಬಂತು ಹಿಂಗೆ ಹಾಕಬೇಕು ಅನ್ನೋಂಥದ್ದು? ಶ್ರೀರಾಮನ ಒಂದು ಸ್ವಲ್ಪ ಭಕ್ತಿಯಿಂದ ಸರ್ ಮಾಡಬೇಕಂತೇಳಿ ಇದು ಮಾಡಿ. ಹೆಂಗೆ ರೆಸ್ಪಾನ್ಸ್ ಅದಾರೆ ಜನರದು ಕೂಡ? ಐದು ಸರ್, ಬೆಂಬಲ ಐದು ಸರ್. ಹಾಂ ಸರ್, ಅವರೇ ಮನೆಗೆ ಹಾಕಿ ನಮ್ಮ ಮನೆಗೆ ಕರೆ. ಜೋರಾಪುರ ಪೀಠದಲ್ಲಿ ಯಾವ ರೀತಿ ಅಭಿಯಾನ ನಡೆದಿದೆ? ಅಭಿಯಾನ ಚೆನ್ನಾಗಿ ನಡೆದಿದೆ, ಭಾಳ ದಿವಸದಿಂದ ಚೆನ್ನಾಗಿ ನಡೆದಿದೆ. ಸುಮಾರು 22ನೇ ತಾರೀಕಿನವರೆಗೂ ಎಲ್ಲರೂ ಅತ್ಯಂತ ವಿಜೃಂಭಣೆಯಿಂದ ನಾವೊಂದು ಪ್ರತಿ ವರ್ಷ ಒಂದೇ ದೀಪಾವಳಿ ಬರ್ತಿತ್ತು. ಈ ವರ್ಷದಿಂದ ಪ್ರತಿ ವರ್ಷ 2 ದೀಪಾವಳಿ ಬರ್ಬೇಕಂತ ತಿಳ್ಕೊಂಡು ನಾವು ಟೊಂಕ ಕಟ್ಟಿ ನಿಂತಿದ್ದೇವೆ. ಇಡೀ ಭಾರತದ ದೇಶದ ಜನರೆಲ್ಲರೂ ಶ್ರೀರಾಮಚಂದ್ರನ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡು ರಾಮ ಭಕ್ತರ ಮಾತನ್ನ ಕೇಳ್ತಾ ಇದ್ದೀವಿ. ಮತ್ತೊಂದು ಕಡೆಗೆ ಮುಂದೆ ಕೂಡ ಅಂದರೆ ಮಂದಿರ ಉದ್ಘಾಟನೆಯ ಬಳಿಕ ಕೂಡ ನಾವು ಈ ಅಭಿಯಾನವನ್ನು ಮುಂದುವರಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ವರ್ಷಕ್ಕೆ 1 ದೀಪಾವಳಿ ಇರ್ತಾ ಇತ್ತು, ಇನ್ನು ಮುಂದೆ ವರ್ಷಕ್ಕೆ 2 ದೀಪಾವಳಿ ಅಂತ ಮಾತನ್ನ ಇಲ್ಲಿ ರಾಮ ಭಕ್ತರು ಹೇಳ್ತಾರೆ. ವಿಜಯಪುರಕ್ಕೆ ಅಪ್ಪು ಜೊತೆಗೆ ಷಡಕ್ಷರಿ ನೆಟ್, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.